ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲರ ಗುರು ರಾಮ್ ವಿಲಾಸ್ ಬಿಸ್ಮಿಲ್ಲಾ. ಅವ್ಗೂ ಗಲ್ಲಿಗೇರ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ತಾಯಿ ಇದೇನು ಪೊಲೀಸ್ ಬಂದು ಬಾಗ್ಲು ತಟ್ತಾರೆ. ಬಾಗ್ಲು ತೆಗಿಬೇಕಾದ್ರೆ ಅಮ್ಮ ಅಳ್ತಾ ಇರ್ತಾಳೆ, ಅಯ್ಯೋ ನೀನ್ ಕಳ್ಸ್ಬಿಡ್ಬೇಕಲ್ಲ, ಇನ್ನು ಇದು ಗಲ್ಲಿಗೇರೋದು ಡೆಫಿನೆಟ್ ಅಂತ. ಯಾವುದೇ ತಾಯಿ ಆಗ್ಲಿ ಕಣ್ಣು ಮುಂದೆ ಮಗನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅವಾಗ ಅವರು ದೊಡ್ಡ ಕವಿಯವರು, ಬಹಳ ಬ್ಯೂಟಿಫುಲ್ ರೈಟರ್ ಹಿಂದಿಯಲ್ಲಿ. ಅವರೊಂದು ಪದ್ಯವನ್ನೇ ಬರೆದಿದ್ದಾರೆ. ತಾಯಿಯ ಮಡಿಲಲ್ಲಿ ಅಮ್ಮ ನಾನು ತೊಡೆ ಮೇಲೆ ಮಲ್ಕೋತೀನಿ, ಪ್ರಾಯಶಃ ಇವತ್ತೇ ಲಾಸ್ಟ್ ಅನ್ಸುತ್ತೆ ಅಂತ ಹೇಳಿ ತಾಯಿಯ ತೊಡೆ ಮೇಲೆ ಮಲ್ಕೊಂಡು ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಅವರು ಕೈಯಲ್ಲಿ ಹಿಂಗೆ ಹಿಡ್ಕೋತಾರೆ. ಈ ನೀರು ನೆಲ ಬೀಳ್ಬಾರ್ದು, ಇದು ಮುತ್ತಾಗಿ ಮುತ್ತಿನ ಹಾರವಾಗಿ ಭಾರತ ಮಾತೆಯ ಕಂಠವನ್ನ ಅಲಂಕರಿಸ್ಬೇಕು. ನನ್ನಂತ ನೂರಾರು ಸಾವಿರಾರು ಜನ ನಾವು ಪ್ರಾಣ ತೆಗೆದಿದ್ರೂ ಸಹ ಆ ತಾಯಂದಿರ ನೋವಿನ ಅಥವಾ ಕಣ್ಣೀರ ಹದಿಗಳು ಮಾಲೆಗಳಾಗಿ ನಮ್ಮ ಭಾರತ ಮಾತೆಗೆ ಹಾರ ಆಗ್ತಾನೇ ಹೋಗ್ಬೇಕು ಅಂತ. ಸೊ ಅಂತಹ ಸರ್ವಶ್ರೇಷ್ಠ ದೇಶಭಕ್ತರನ್ನ ಕಂಡಂತಹ ಪುಣ್ಯಭೂಮಿ ಭಾರತ. ಅಟ್ಲೀಸ್ಟ್ ನಾವೆಲ್ಲ ನೋಡಿಲ್ಲ, ಅವರ ಕೇಳಾದ್ರೂ ನಾವು ಪುನೀತರಾಗಬೇಕು ಅಂತ ಭಾವಿಸ್ತಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.